ನಾವೆಲ್ಲರೂ ನಮ್ಮ ದೈನಂದಿನ ಜೀವನದಲ್ಲಿ ಅಂದ್ರೆ ಕಷ್ಟಪಟ್ಟು ಕೆಲಸ ಮಾಡೋದನ್ನ ತುಂಬಾನೇ ರೂಢಿ ಮಾಡ್ಕೊಂಡ್ಬಿಟ್ಟಿದೀವಿ ಅಲ್ವಾ? ಹೌದು, ಖಂಡಿತ. ಎಷ್ಟರ ಮಟ್ಟಿಗೆ ಅಂದ್ರೆ ನಮಗೇನಾದ್ರೂ ಒಂದ್ ಕೆಲ್ಸ ಬಹಳ ಸುಲಭವಾಗಿ ಆಗ್ತಾ ಇದೆ ಅಂದ್ರೆ ಎಲ್ಲೋ ಏನೋ ತಪ್ಪಾಗ್ತಿದೆ ಅಂತ. ಎಕ್ಸಾಕ್ಟ್ಲಿ. ನಮಗೆ ನಾವೇ ಸರಿಯಾಗಿ ಮಾಡ್ತಿಲ್ವೇನೋ ಅನ್ನೋ ಅನುಮಾನ ಶುರುವಾಗುತ್ತೆ. ಇದನ್ನೇ ಮೆಹನತ್ ಅಥವಾ ಕಠಿಣ ಶ್ರಮ ಅಂತ ಕರೆಯೋದು. ನಿಜ. ಆದ್ರೆ ಈ ಆಂತರಿಕ ಹೋರಾಟಗಳನ್ನ ಬಿಟ್ಟು ನಾವು ಮಾಡೋ ಕೆಲ್ಸದಲ್ಲಿ ಅತ್ಯಂತ ಹಗುರವಾಗಿ ಅಂದ್ರೆ ಸಂಪೂರ್ಣ ಪ್ರೀತಿಯಲ್ಲಿ ತಲ್ಲೀನರಾಗುವ ಆ ಲವ್ಲಿನ್ ಸ್ಥಿತಿಗೆ ಹೋಗಕ್ ಸಾಧ್ಯನಾ ಅನ್ನೋದೊಂದು ದೊಡ್ಡ ಪ್ರಶ್ನೆ. ಖಂಡಿತ. ಇವತ್ತಿನ ನಮ್ಮ ಈ ಆಳವಾದ ವಿಶ್ಲೇಷಣೆಯಲ್ಲಿ ನಾವು ಇದೇ ವಿಚಾರದ ಒಳಹೊಕ್ಕು ನೋಡ್ಲಿದ್ದೀವಿ. ಇದಕ್ಕೆ ಮೂಲ ಆಧಾರ ಏನಪ್ಪಾ ಅಂದ್ರೆ ಬಿಕೆ ಓಷನ್ಸ್ ಯೂಟ್ಯೂಬ್ ಚಾನೆಲ್ನಲ್ಲಿ ಪ್ರಸಾರವಾದ ವಿಡಿಯೋ ಅಲ್ದ ಮಾರ್ಚ್ 8, 2026 ಹಿಂದಿ ಆಧ್ಯಾತ್ಮಿಕ ಚರ್ಚೆ. ಹೌದು, ಅದೇ. ಇದರಲ್ಲಿ ಕೇವಲ ನಿಯಮಗಳನ್ನ ಪಾಲಿಸೋದ್ರ ಆಚೆಗೆ ನಮ್ಮನ್ನ ಕರೆದೊಯ್ಯುವಂಥ ಕೆಲವು ಅದ್ಭುತ ವಿಚಾರಗಳಿವೆ. ಸರಿ, ಇದನ್ನ ಸ್ವಲ್ಪ ವಿವರವಾಗಿ ಬಿಚ್ಚಿಡೋಣ. ಖಂಡಿತ. ಇಲ್ಲಿ ನಾವು ಗಮನಿಸಬೇಕಾದ ಆಕರ್ಷಕವಾದ ವಿಷಯ ಅಂದ್ರೆ ನಾವು ಬಾಹ್ಯ ನಿಯಮಗಳನ್ನ ಒಂದು ಯಂತ್ರದ ತರಹ ಪಾಲಿಸೋದಕ್ಕೂ ಮತ್ತು ಅದರ ಹಿಂದೆ ಒಂದು ಆಳವಾದ ಭಾವನಾತ್ಮಕ ಸಂಪರ್ಕ ಇರೋದಕ್ಕೂ ಬಹಳ ವ್ಯತ್ಯಾಸ ಇದೆ. ಅಂದ್ರೆ ಕೇವಲ ಒಂದು ಡ್ಯೂಟಿ ತರ ಮಾಡೋದಕ್ಕೂ ಪ್ರೀತಿಯಿಂದ ಮಾಡೋದಕ್ಕೂ ಇರೋ ವ್ಯತ್ಯಾಸ. ಹೌದು. ಆ ವಿಡಿಯೋದಲ್ಲಿ ಸ್ಪಷ್ಟವಾಗಿ ಹೇಳಿರೋ ಹಾಗೆ ನಾವು ನಮ್ಮ ದೈನಂದಿನ ಕರ್ತವ್ಯಗಳನ್ನ ಒಂದು ಹೊರೆಯಾಗಿ ನೋಡ್ತೀವಿ. ಬೆಳಿಗ್ಗೆ ಏಳಬೇಕು, ಆಮೇಲೆ ಈ ಕೆಲ್ಸ ಮಾಡಬೇಕು, ಇಷ್ಟೊತ್ತು ಧ್ಯಾನ ಮಾಡಬೇಕು ಅಂತ ಒಂದು ಚೆಕ್ ಲಿಸ್ಟ್ ಇಟ್ಕೊಂಡಿರ್ತೀವಿ. ಇದರಿಂದಾನೇ ನಮಗೆ ಬೇಗ ಆಯಾಸ ಆಗೋದು. ನಿಜ. ಆದ್ರೆ ಯಾವಾಗ ಆ ಕೆಲಸದ ಹಿಂದೆ ಒಂದು ನೈಜವಾದ ಪ್ರೀತಿ ಬೆಸ್ಕೊಳ್ಳುತ್ತೋ ಆಗ ಆ ಕಠಿಣ ಶ್ರಮ ತಾನಾಗೆ ಮಾಯ ಆಗತ್ತೆ. ನಾವು ಕೇವಲ ಕೆಲ್ಸ ಮಾಡ್ತಿರಲ್ಲ, ಆ ಪ್ರೀತಿಯಲ್ಲಿ ಕಂಪ್ಲೀಟ್ ಆಗಿ ಲೀನವಾಗಿರ್ತೀವಿ. ಇದು ಕೇಳೋಕೆ ಬಹಳ ಚೆನ್ನಾಗಿದೆ, ಆದ್ರೆ ಪ್ರಾಯೋಗಿಕವಾಗಿ ಇದನ್ನ ಅರ್ಥ ಮಾಡ್ಕೊಳ್ಳೋದು ಹೇಗೆ? ಅದಕ್ಕೆ ಆ ಚರ್ಚೆಯಲ್ಲಿ ಜ್ಞಾನವನ್ನ ಒಂದು ಶಕ್ತಿಶಾಲಿ ಬೀಜಕ್ಕೆ ಹೋಲಿಸಿದ್ದಾರೆ. ಓ, ಜ್ಞಾನ ಒಂದು ಬೀಜ ಇದ್ದ ಹಾಗೆ. ಈಗ ಕಲ್ಪಿಸ್ಕೊಳ್ಳಿ, ನಮ್ಮತ್ರ ಜಗತ್ತಿನಲ್ಲಿ ಅತಿ ಹೆಚ್ಚು ಬೆಲೆ ಬಾಳುವ ಒಂದು ಅತ್ಯುತ್ತಮ ಬೀಜ ಇದೆ ಅಂತ. ನಾವು ಅದನ್ನ ತಗೊಂಡು ಹೋಗಿ ಸಂಪೂರ್ಣವಾಗಿ ಒಣಗಿರೋ ಬಿರುಕು ಬಿಟ್ಟಿರೋ ನೆಲದಲ್ಲಿ ಬಿತ್ತಿದ್ರೆ ಏನಾದ್ರೂ ಫಲ ಸಿಗುತ್ತಾ? ಖಂಡಿತ ಇಲ್ಲ. ಎಷ್ಟೇ ಶಕ್ತಿಶಾಲಿ ಬೀಜ ಆದ್ರೂ ಅದಕ್ಕೆ ಪ್ರೀತಿ ಎಂಬ ನೀರು ಬೇಕೇ ಬೇಕು. ಎಕ್ಸಾಕ್ಟ್ಲಿ. ಆ ರೈಟ್ ಇಮೋಷನ್ ಇಲ್ದೆ ನಮ್ಮತ್ರ ಎಷ್ಟೇ ಇನ್ಫಾರ್ಮೇಶನ್ ಇದ್ರೂ ಏನೂ ಚೇಂಜ್ ಆಗಲ್ಲ. ಪ್ರೀತಿಯೇ ನೀರು ಬಿದ್ದಾಗ ಮಾತ್ರ ಆ ಒಣಗಿದ ನೆಲದಲ್ಲೂ ಜೀವ ಚಿಗುರೊಡಿಯುತ್ತೆ. ಇದೆಲ್ಲ ಪ್ರಕೃತಿಯ ನಿಯಮನೇ ಅಲ್ವಾ? ಇದೇ ಭಾವನಾತ್ಮಕ ಸಂಪರ್ಕದ ಬಗ್ಗೆ ಮಾತಾಡ್ತಾ ಆ ಚರ್ಚೆಯಲ್ಲಿ ಅಮೃತ ವೇಳೆಯ ಅಂದ್ರೆ ಮುಂಜಾನೆಯ ಧ್ಯಾನದ ಬಗ್ಗೆ ಒಂದು ಅದ್ಭುತ ದೃಶ್ಯವನ್ನ ವಿವರಿಸಿದ್ದಾರೆ. ಹೌದು. ಮುಂಜಾನೆ ಆ ಸರ್ವೋಚ್ಚ ಶಕ್ತಿಗೆ ಅರ್ಪಿಸುವ 3 ವಿಶಿಷ್ಟವಾದ ಮಾಲೆಗಳ ಬಗ್ಗೆ ಉಲ್ಲೇಖ ಇದೆ. ಮೊದಲನೆಯದು ತಂದೆಯಂತಾಗುವ ಉತ್ಸಾಹದ ಮಾಲೆ. ಅಂದ್ರೆ ಭಗವಂತನ ದೈವಿಕ ಗುಣಗಳನ್ನ ನಮ್ಮದಾಗಿಸ್ಕೊಳ್ಬೇಕು ಅನ್ನೋ ಶುದ್ಧ ಸಂಕಲ್ಪಗಳ ಮಾಲೆ. ಇದು ಇಡೀ ದಿನಕ್ಕೆ ನಮಗೆ ಸ್ಫೂರ್ತಿ ಕೊಡುತ್ತೆ. ಆದ್ರೆ ಎಲ್ಲಾ ದಿನವೂ ನಮ್ಮ ಮನಸ್ಥಿತಿ ಒಂದೇ ಥರ ಇರಲ್ಲ ಗೊತ್ತಲ್ಲ. ಕೆಲವೊಮ್ಮೆ ಬೇಸರ, ನಿರಾಸೆ ಇರುತ್ತೆ. ಹೌದು, ಖಂಡಿತ. ಅದಕ್ಕೆ ಆ 2ನೇ ಮಾಲೆ ಬಗ್ಗೆ ಹೇಳಿರೋದು ನನಗೆ ಬಹಳ ಇಂಟ್ರೆಸ್ಟಿಂಗ್ ಅನಿಸ್ತು. ಅದು ಸಿಹಿ ದೂರುಗಳ ಅಥವಾ ಉಲಹಣೆಯ ಮಾಲೆ. ಕಂಪ್ಲೇಂಟ್ ಮಾಡೋದಲ್ವಾ? ಹೌದು. ನಾವೇನೋ ದೂರು ನೀಡೋದು ಅಂದ್ರೆ ನಕಾರಾತ್ಮಕ ಅನ್ಕೋತೀವಿ. ಆದ್ರೆ ಭಕ್ತರು ನಮಗೆ ನೀನ್ ಸಿಕ್ತಿಲ್ಲ ಅಥವಾ ನಮ್ಮ ಜೊತೆ ಹೀಗೆ ಕಾಯ್ತು ಅಂತ ಪ್ರೀತಿಯಿಂದಲೇ ದೂರು ನೀಡ್ತಾರೆ. ಆ ಸಿಹಿ ದೂರಿನಲ್ಲಿ ದ್ವೇಷ ಇರಲ್ಲ. ಬದಲಾಗಿ ನೀನು ನನ್ನವನು ಅನ್ನೋ ಹಕ್ಕಿರುತ್ತೆ. ಭಗವಂತ ಆ ದೂರಿನಲ್ಲಿರೋ ಅಧಿಕಾರ ಮತ್ತು ಪ್ರೀತಿಯನ್ನ ಸ್ವೀಕರಿಸ್ತಾನೆ ಅನ್ನೋದು ಎಷ್ಟೊಂದು ಸುಂದರವಾದ ಕಲ್ಪನೆ. ಕೇವಲ ಹೊಗಳುವುದು ಮಾತ್ರ ಆರಾಧನೆ ಅಲ್ಲ, ನಮ್ಮ ಒಳಗಿನ ನೋವನ್ನ ಹಂಚ್ಕೊಳ್ಳೋದು ಕೂಡ ಆರಾಧನೆನೇ. ನಿಜ. ಇನ್ನು 3ನೆಯ ಮಾಲೆ ಇದೆಯಲ್ಲ, ಅದು ಬಹಳ ಹೃದಯಸ್ಪರ್ಶಿ. ಇದು ಭೌತಿಕ ಬಂಧನದಲ್ಲಿರುವ ಗೋಪಿಕೆಯರ ಕಣ್ಣೀರಿನ ಮಾಲೆ. ಅಂದ್ರೆ ಯಾರು ಆಧ್ಯಾತ್ಮಿಕ ಕೇಂದ್ರಗಳಿಗೆ ನೇರವಾಗಿ ಹೋಗೋಕೆ ಆಗಲ್ವೋ ಅಂತವರ ಕಣ್ಣೀರಲ್ವಾ? ಹೌದು. ಕುಟುಂಬದ ಅಥವಾ ಸಮಾಜದ ಬಂಧನಗಳಿಂದ ದೂರ ಉಳಿದು ಒಳಗಿನಿಂದಲೇ ಆ ದೈವಿಕ ಸಂಪರ್ಕಕ್ಕೆ ಹಂಬಲಿಸುವ ಆತ್ಮಗಳಿವು. ಆ ಚರ್ಚೆಯಲ್ಲಿ ಅವರ ಕಣ್ಣೀರನ್ನ ಪ್ರಪಂಚದ ಅತ್ಯಮೂಲ್ಯ ಮುತ್ತುಗಳಿಗೆ ಹೋಲಿಸಲಾಗಿದೆ. ಆ ಕಣ್ಣೀರಿನ ಆಧ್ಯಾತ್ಮಿಕ ತೂಕ ಬಹಳ ಅಗಾಧವಾದದ್ದು. ಯಾಕಂದ್ರೆ ಅದರಲ್ಲಿ ಶುದ್ಧವಾದ ತವಕ್ಕಿರುತ್ತೆ. ಹಾಗಾದ್ರೆ ಹೀಗೆ ಭೌತಿಕವಾಗಿ ದೂರ ಇರೋರಿಗೆ ಆ ಶಕ್ತಿ ಹೇಗೆ ಬೆಂಬಲ ಕೊಡುತ್ತೆ? ಇಲ್ಲೇ ಆ ಉಯಿಲು ಅಥವಾ ವಸಿಯತ್ತನ್ನೋ ಪರಿಕಲ್ಪನೆ ಬರೋದು. ಆ ಸರ್ವೋಚ್ಚ ಶಕ್ತಿ ತನ್ನೆಲ್ಲ ಶಕ್ತಿಗಳನ್ನ ಶಕ್ತಿ ಸೇನೆ ಮತ್ತು ಪಾಂಡವರಿಗೆ ಅಂದ್ರೆ ತನ್ನ ಅನುಯಾಯಿಗಳಿಗೆ ಉಯಿಲಾಗಿ ನೀಡುತ್ತೆ ಅಂತ ಅಲ್ಲಿ ವಿವರಿಸಲಾಗಿದೆ. ವಾವ್! ಅಂದ್ರೆ ನಮ್ಮ ಮೇಲೆ ಆ ಶಕ್ತಿ ಸಂಪೂರ್ಣ ವಿಶ್ವಾಸ ಇಟ್ಟಿದೆ ಅಂತಾಯ್ತು.
ನಮಗೆ ನಮ್ಮೇಲೆ ನಂಬಿಕೆ ಇದೆಯೋ ಇಲ್ವೋ ಸೃಷ್ಟಿಯ ಮೂಲ ಶಕ್ತಿನೇ ನಮ್ಮನ್ನ ನಂಬಿ ತನ್ನ ಶಕ್ತಿಯನ್ನೆಲ್ಲ ಉಯಿಲಾಗಿ ಬರೆದುಕೊಟ್ಟಿದೆ. ಎಕ್ಸಾಕ್ಟ್ಲಿ. ಈ ವಿಚಾರ ನಮ್ಮ ಆಂತರಿಕ ವಿಶ್ವಾಸವನ್ನ ಎಷ್ಟು ಮಟ್ಟಿಗೆ ಹೆಚ್ಚಿಸಬಹುದು ಯೋಚನೆ ಮಾಡಿ. ಈ ದೃಷ್ಟಿಕೋನವನ್ನ ವಿಸ್ತರಿಸುತ್ತಾ ಆ ಚರ್ಚೆ ಭಗವಂತನನ್ನ ಕೇವಲ ಒಬ್ಬ ನಿಯಂತ್ರಕನಾಗಿ ಅಥವಾ ಮೇಲಧಿಕಾರಿಯಾಗಿ ನೋಡಬಾರದು ಅಂತ ಹೇಳುತ್ತೆ. ಬದಲಾಗಿ ಆ ಶಕ್ತಿಯನ್ನ ಖುದಾ ದೋಸ್ತ್ ಅಂದ್ರೆ ಆಪ್ತ ಮಿತ್ರನಾಗಿ ನೋಡಬೇಕು ಅಲ್ವಾ? ಹೌದು. ನಾವು ಒಬ್ಬ ಬಾಸ್ ಹತ್ರ ಹೋದಾಗ ಸಹಜವಾಗಿ ಒಂದು ಭಯ ಇರುತ್ತೆ. ತಪ್ಪುಗಳನ್ನ ಮುಚ್ಚಿಡೋಕೆ ಟ್ರೈ ಮಾಡ್ತೀವಿ. ಆದ್ರೆ ಒಬ್ಬ ಆಪ್ತ ಮಿತ್ರನ ಮುಂದೆ ನಮ್ಮೆಲ್ಲ ದೌರ್ಬಲ್ಯಗಳನ್ನ ಗೊಂದಲಗಳನ್ನ ಮುಚ್ಚುಮರೆ ಇಲ್ಲದೆ ಹೇಳ್ಕೊಳ್ಬೋದು. ಈ ಸ್ನೇಹದ ಭಾವನೆ ಬಂದಾಗ ಆ ಬೆಟ್ಟದಷ್ಟು ದೊಡ್ಡ ಸಮಸ್ಯೆಗಳು ಕೂಡ ಹತ್ತಿಯಂತೆ ಹಗುರವಾಗ್ಬಿಡುತ್ತೆ ಅಂತಾರೆ. ಅಥವಾ ನೀರಿನಂತೆ ಹಗುರವಾಗುತ್ತೆ ಅಂತಲೂ ಹೇಳಬಹುದು. ಇದು ಕೇಳೋಕೆ ಬಹಳ ಹಿತವಾಗಿದೆ. ಆದ್ರೆ ವಾಸ್ತವದಲ್ಲಿ ಕಷ್ಟಗಳು ಬಂದಾಗ, ಅಂದ್ರೆ ಆರ್ಥಿಕ ನಷ್ಟ ಆದಾಗ ಅಥವಾ ಯಾರಾದ್ರೂ ಮೋಸ ಮಾಡಲಾಗ ಆ ನೋವು ರಿಯಲ್ ಅಲ್ವಾ? ಆಗ ಕೇವಲ ಸ್ನೇಹಿತ ಅನ್ಕೊಂಡ ತಕ್ಷಣ ಸಮಸ್ಯೆ ಹಗುರ ಆಗೋಕೆ ಹೇಗ್ ಸಾಧ್ಯ? ಇದು ಬಹಳ ಮುಖ್ಯವಾದ ಪ್ರಶ್ನೆ. ನೋವು ಅನ್ನೋದು ವಾಸ್ತವ. ಆದ್ರೆ ಇಲ್ಲಿ ನಾವು ಮನೋವಿಜ್ಞಾನದ ದೃಷ್ಟಿಯಿಂದ ನೋಡಬೇಕು. ನೋವು ಅಂದ್ರೆ ಪೇನ್ ಮತ್ತು ಸಂಕಟ ಅಂದ್ರೆ ಸಫರಿಂಗ್. ಇವೆರಡರ ನಡುವೆ ದೊಡ್ಡ ವ್ಯತ್ಯಾಸ ಇದೆ. ಅಂದ್ರೆ ಶಾರೀರಿಕ ನೋವು ಅಥವಾ ಇಮೋಷನಲ್ ನೋವು ಜೈವಿಕವಾಗಿ ಬರೋದು. ಹೌದು, ಅದು ಸಹಜ. ಆದ್ರೆ ಸಂಕಟ ಶುರುವಾಗೋದು ಯಾವಾಗ ಅಂದ್ರೆ ನಾವು ಆ ಪರಿಸ್ಥಿತಿಯನ್ನ ವಿರೋಧಿಸಿದಾಗ. ನನಗೆ ಯಾಕೆ ಹೀಗಾಯ್ತು, ಇದು ನ್ಯಾಯ ಅಲ್ಲ ಅಂತ ನಾವು ಒಳಗಡೆನೆ ಹೋರಾಟ ಶುರು ಮಾಡಿದಾಗ ಆ ನೋವು ಸಫರಿಂಗ್ ಆಗಿ ಕನ್ವರ್ಟ್ ಆಗತ್ತೆ. ಓ, ಅಂದ್ರೆ ಕಷ್ಟಗಳನ್ನ ಅನುಭವಿಸಲೇಬೇಕು, ಆದ್ರೆ ಮಾನಸಿಕ ಹೋರಾಟ ನಿಲ್ಲಿಸಿದಾಗ ಸಂಕಟ ಗಣನೀಯವಾಗಿ ಕಡಿಮೆ ಆಗುತ್ತೆ. ಈ ಖುದಾ ದೋಸ್ತ್ ಅನ್ನೋ ಕಾನ್ಸೆಪ್ಟ್ ಆ ವಿರೋಧವನ್ನ ಬಿಟ್ಟು ಪರಿಸ್ಥಿತಿಯನ್ನ ಒಪ್ಕೊಳ್ಳೋ ಶಕ್ತಿ ಕೊಡುತ್ತಾ? ಖಂಡಿತ. ಪರಿಸ್ಥಿತಿಯನ್ನ ಒಪ್ಪಿಕೊಳ್ಳೋದು ಅಂದ್ರೆ ಅದೇನೋ ಶರಣಾಗತಿಯಲ್ಲ, ಆಂತರಿಕ ಹೋರಾಟವನ್ನ ನಿಲ್ಸೋದು ಅಷ್ಟೇ. ಇದನ್ನೇ ಆ ವಿಡಿಯೋದಲ್ಲಿ ಬಿರುಗಾಳಿಗಳನ್ನ ಉಡುಗೊರೆಯಾಗಿ ನೋಡುವ ಕಲೆ ಅಂತ ಕರೆದಿದ್ದಾರೆ. ಸ್ಟಾರ್ಮ್ಸ್ ಆಸ್ ಗಿಫ್ಟ್ಸ್. ನಮ್ಮ ಅಡಿಪಾಯ ಗಟ್ಟಿಯಾಗಿದ್ರೆ ಬಿರುಗಾಳಿಗಳು ನಮ್ಮನ್ನ ಮುರಿಯೋದಿಲ್ಲ, ಬದಲಾಗಿ ನಮ್ಮ ತಾಳ್ಮೆ ಮತ್ತು ಶಕ್ತಿಯನ್ನ ಹೆಚ್ಚಿಸುವ ಉಡುಗೊರೆಗಳಾಗ್ತವೆ. ಹೌದು. ಸರ್ವಶಕ್ತನ ವರದಾನದ ಹಸ್ತ ನನ್ನ ಮೇಲಿಲಿದೆ ಅನ್ನೋ ನೆನಪು ಕಷ್ಟದ ಸಮಯದಲ್ಲಿ ಒಂದು ರಕ್ಷಾ ಕವಚ ತರಹ ಕೆಲಸ ಮಾಡುತ್ತೆ. ಆ ಬಿರುಗಾಳಿಯಿಂದ ನಾವು ಮತ್ತಷ್ಟು ಪ್ರಬುದ್ಧರಾಗಿ ಹೊರಬರ್ತೀವಿ. ಆ ಪ್ರಬುದ್ಧತೆ ಸಾಧಿಸೋಕೆ ಆ ಚರ್ಚೆಯಲ್ಲಿ 0 ಮತ್ತು 4ರ ಆಧ್ಯಾತ್ಮಿಕ ಗಣಿತವನ್ನ ಕೊಟ್ಟಿದಾರಲ್ವಾ? ಇದೇನಿದು 0 ಅಂದ್ರೆ ಜಗತ್ತಿನ ದೃಷ್ಟಿಯಲ್ಲಿ ಏನೂ ಇಲ್ದಿರೋದು ಅಂತ. ಅದೇ, ಜಗತ್ತಿನ ದೃಷ್ಟಿಯಲ್ಲಿ ಅದು ಶೂನ್ಯ. ಆದ್ರೆ ಆಧ್ಯಾತ್ಮಿಕತೆಯಲ್ಲಿ ಶೂನ್ಯರಾಗೋದು ಅಂದ್ರೆ ಅತ್ಯುನ್ನತ ಸ್ಥಿತಿ ತಲುಪೋದು. ಅಂದ್ರೆ ನಮ್ಮ ದೇಹದ ಅಹಂಕಾರ, ಸಮಾಜ ಕೊಟ್ಟಿರೋ ಲೇಬಲ್ಗಳನ್ನ ಸಂಪೂರ್ಣವಾಗಿ ಬಿಟ್ಬಿಡೋದು. ಲೇಬಲ್ಗಳು ಅಂದ್ರೆ ನಾನು ಈ ಹುದ್ದೆಯಲ್ಲಿದ್ದೀನಿ, ನಾನಿಷ್ಟು ಓಡಿದ್ದೀನಿ ಅನ್ನೋದು. ಹೌದು. ಈ ಎಲ್ಲಾ ಲೇಬಲ್ಗಳಿಂದ ಶೂನ್ಯರಾಗ್ದಾಗ್ಲೇ ನಾವು ಈ ವಿಶ್ವ ನಾಟಕದಲ್ಲಿ ನಿಜವಾದ ಹೀರೋ ಪಾತ್ರಧಾರಿ ಆಗೋಕೆ ಸಾಧ್ಯ. ಅಂದ್ರೆ ಝೀರೋ ಆದ್ರೆ ಮಾತ್ರ ಹೀರೋ ಆಗ್ಬೋದು. ಆದರೆ ನಮ್ಮ ಅಸ್ತಿತ್ವನೇ ಈ ಲೇಬಲ್ಗಳ ಮೇಲೆ ನಿಂತಿರುವಾಗ ಯಾರಾದ್ರೂ ನಮ್ಮನ್ನ ಪ್ರಶ್ನಿಸಿದ್ರೆ ಸುಮ್ನಿರೋದು ಬಹಳ ಕಷ್ಟ ಅಲ್ವಾ? ಖಂಡಿತ ಕಷ್ಟ. ಅದಕ್ಕೆ ಆ 4 ಪ್ರಾಯೋಗಿಕ ಹೆಜ್ಜೆಗಳನ್ನ ಅಲ್ಲಿ ವಿವರಿಸಿರೋದು. ಅದರಲ್ಲಿ ಮೊದಲನೇ ಹೆಜ್ಜೆ ಸದಾ ಶುಭಚಿಂತಕ. ದೈನಂದಿನ ಜೀವನದಲ್ಲಿ ನಮಗೆ ಕೋಪ ತರಿಸೋ ವ್ಯಕ್ತಿ ಬಗ್ಗೆ ನಾವು ಶುಭಚಿಂತಕರಾಗೋದು ಹೇಗೆ? ಆ ಚರ್ಚೆಯ ಪ್ರಕಾರ ಆ ವ್ಯಕ್ತಿಯ ಕೋಪವನ್ನ ಟೀಕಿಸುವ ಬದಲು ಅದು ಅವರ ಪರವಶತೆ ಅಂದ್ರೆ ಡಿಪೆಂಡೆನ್ಸಿ ಅಂತ ಅರ್ಥ ಮಾಡ್ಕೋಬೇಕು. ಆ ವ್ಯಕ್ತಿ ಕೂಡ ತನ್ನದೇ ಆದ ಯಾವುದೋ ಆಂತರಿಕ ದೌರ್ಬಲ್ಯದ ಜೊತೆ ಹೋರಾಡ್ತಿರ್ತಾರೆ. ಓ, ನಾವು ಅವರ ಬಗ್ಗೆ ಶುಭ ಹಾರೈಸಿದಾಗ ಆ ನಕಾರಾತ್ಮಕ ಶಕ್ತಿಯ ಚಕ್ರ ತುಂಡಾಗುತ್ತೆ ಅಂತ. ಹೌದು. ಅವರ ಕೋಪ ಅವರ ಸಮಸ್ಯೆ, ಅದು ನಮ್ಮ ಸಮಸ್ಯೆ ಆಗ್ಬಾರ್ದು. ಆದ್ರೆ ಈ ರೀತಿ ಬೇರೆಯವರ ಬಗ್ಗೆ ಶುಭ ಚಿಂತನೆ ಮಾಡೋಕೆ ನಮ್ಮ ಮನಸ್ಸು ಮೊದಲು ಸ್ಟ್ರಾಂಗ್ ಆಗಿರ್ಬೇಕು. ಅದಕ್ಕೆ 2ನೇ ಹೆಜ್ಜೆ ಶುಭಚಿಂತನ. ಶುಭಚಿಂತನ. ನಮ್ಮ ಮನಸ್ಸಲ್ಲಿ ಯಾವಾಗ್ಲೂ ವ್ಯರ್ಥ ಯೋಚನೆಗಳು ಓಡ್ತಾನೆ ಇರುತ್ತೆ. ಇದು ನಮ್ಮ ಎನರ್ಜಿನೇ ಹೀರ್ಬಿಡುತ್ತಲ್ವಾ? ನಿಜ. ಇದನ್ನ ತಡೆಯೋಕೆ ದಿನದಲ್ಲಿ 12ರಿಂದ 13 ಬಾರಿ ಕೇವಲ 1 ನಿಮಿಷ ವಿರಾಮ ತಗೊಳ್ಳೋ ಒಂದು ಟೈಮ್ ಟೇಬಲ್ ವಿಧಾನವನ್ನ ಸೂಚಿಸಿದ್ದಾರೆ. ಇದು ಕೇವಲ ಆಧ್ಯಾತ್ಮಿಕ ಸಲಹೆ ಮಾತ್ರ ಅಲ್ಲ, ಮನೋವಿಜ್ಞಾನದ ಪ್ಯಾಟರ್ನ್ ಇಂಟರಪ್ಟ್ ಅಂದ್ರೆ ಯೋಚನಾ ಲಹರಿಯನ್ನ ಮುರಿಯುವ ತಂತ್ರಕ್ಕೆ ಸಂಪೂರ್ಣವಾಗಿ ಮ್ಯಾಚ್ ಆಗುತ್ತೆ. ಹೌದು. ನಮ್ಮ ಮೆದುಳು ಒಂದು ನೆಗೆಟಿವ್ ಲೂಪ್ನಲ್ಲಿ ಸಿಲುಕಿದಾಗ ಆ ಲೂಪನ್ನ ಉದ್ದೇಶಪೂರ್ವಕವಾಗಿ ಮುರಿಯೋದು ಬಹಳ ಇಂಪಾರ್ಟೆಂಟ್. ನಾವು ಎಲ್ಲೇ ಇಲ್ಲಿ 1 ನಿಮಿಷ ನಿಲ್ಲಿಸಿ ಪಾಸಿಟಿವ್ ಆಗಿ ಯೋಚನೆ ಮಾಡಿದಾಗ ಮೆದುಳಿನ ನ್ಯೂರಲ್ ಪಾತ್ವೇಗಳೇ ಚೇಂಜ್ ಆಗೋಕೆ ಶುರುವಾಗುತ್ತೆ. ಖಂಡಿತ.
ಈ ಪ್ಯಾಟರ್ನ್ ಇಂಟರಪ್ಟ್ ತಂತ್ರ ನಿಜಕ್ಕೂ ಕ್ರಾಂತಿಕಾರಿ. ಇನ್ನು ಮೂರನೇ ಹೆಜ್ಜೆ ಶುಭವೃತ್ತಿ ಅಥವಾ ಸರಿಯಾದ ದೃಷ್ಟಿಕೋನ. ವೃತ್ತಿ ಅಂದ್ರೆ ನಮ್ಮ ಪ್ರಜ್ಞೆಯ ಕನ್ನಡಕ ಇದ್ದಾಗೆ ಅಲ್ವಾ? ನಮ್ಮ ಒಳಗೆ ಅಸೂಯೆ ದ್ವೇಷ ಇದ್ರೆ ನಾವು ಹೊರಗಿನ ಜಗತ್ತನ್ನ ಅದೇ ಬಣ್ಣದ ಕನ್ನಡಕದಿಂದ ನೋಡ್ತೀವಿ. ಹೌದು, ಆಗ ಜಗತ್ತು ನಮ್ಗೆ ನಕಾರಾತ್ಮಕವಾಗಿಯೇ ಕಾಣುತ್ತೆ. ಒಳಗಿನಿಂದ ಶುದ್ಧವಾದಾಗ ದೃಷ್ಟಿಯೂ ಶುದ್ಧವಾಗುತ್ತೆ. ಇನ್ನು 4ನೇ ಹೆಜ್ಜೆ ಇದೆಯಲ್ಲ, ಅದು ನಾವೆಲ್ಲರೂ ನಮ್ಮ ಲೈಫ್ಗೆ ಅಳವಡಿಸಿಕೊಳ್ಳೇಬೇಕಾದ ಭಾಗ. ಅದೇ ಶುಭ ವಾತಾವರಣ. ಓ ಹೌದು, ಈ ಭಾಗದಲ್ಲಿ ಬರೋ ಥರ್ಮೋಮೀಟರ್ ಮತ್ತು ಥರ್ಮೋಸ್ಟಾಟ್ ಉದಾಹರಣೆ ನನಗೆ ಬಹಳ ಇಷ್ಟ ಆಯ್ತು. ಅದ್ನ ಸ್ವಲ್ಪ ವಿವರವಾಗಿ ನೋಡೋಣ. ನೋಡಿ, ಥರ್ಮಾಮೀಟರ್ ಏನು ಮಾಡುತ್ತೆ? ಅದು ಕೇವಲ ಕೋಣೆಯ ತಾಪಮಾನ ಎಷ್ಟಿವೆ ಅಂತ ಅಳೆಯುತ್ತೆ. ಅಂದ್ರೆ ಒಂದು ಕೋಣೆಯಲ್ಲಿ ಎಲ್ಲರೂ ಟೆನ್ಷನ್ನಲ್ಲಿದ್ರೆ ನಾವು ಟೆನ್ಷನ್ ಆಗ್ತೀವಿ. ವಾತಾವರಣದಲ್ಲಿ ಕೋಪ ಇದ್ರೆ ಕೋಪ, ದುಃಖ ಇದ್ರೆ ದುಃಖ. ಹೌದು, ನಾವು ಆ ರೀತಿ ಪರಿಸ್ಥಿತಿಗೆ ಬಲಿಯಾಗುವ ಥರ್ಮಾಮೀಟರ್ ಆಗ್ಬಾರ್ದು. ಬದಲಾಗಿ ನಾವು ಥರ್ಮೋಸ್ಟಾಟ್ ಆಗ್ಬೇಕು. ಅಂದ್ರೆ ವಾತಾವರಣದ ತಾಪಮಾನವನ್ನ ತನ್ನಗೆ ಬೇಕಾದಂತೆ ನಿಯಂತ್ರಿಸುವ ಶಕ್ತಿಯಲ್ವಾ? ಎಕ್ಸಾಕ್ಟ್ಲಿ. ಹೊರಗೆ ಎಷ್ಟೇ ನಕಾರಾತ್ಮಕತೆ ಇದ್ರೂ ನಮ್ಮ ಶುಭಭಾವನೆಯಿಂದ ಆ ವಾತಾವರಣವನ್ನು ಚೇಂಜ್ ಮಾಡೋ ಶಕ್ತಿ ನಮ್ಮಲ್ಲಿರಬೇಕು. ಮೊದಲು ಅವ್ರು ಬದಲಾಗ್ಲಿ, ಆಮೇಲೆ ನಾನು ಸರಿಯಾಗ್ತೀನಿ ಅಂತ ಕಾಯೋದು ಕೇವಲ ಟೈಮ್ ವೇಸ್ಟ್. ನಿಜ, ಆ ಕಾಯುವಿಕೆಯಲ್ಲೇ ನಾವು ನಮ್ಮ ಎನರ್ಜಿನ ಕಳ್ಕೊಳ್ತೀವಿ. ನಾವೇ ವಾತಾವರಣ ಸೃಷ್ಟಿ ಮಾಡ್ಬೇಕು ಅನ್ನೋ ಜವಾಬ್ದಾರಿ ತಗೊಂಡಾಗ ಇನ್ನೊಬ್ರು ನನ್ನನ್ನ ಹೇಗೆ ಟ್ರೀಟ್ ಮಾಡ್ತಾರೋ ಅನ್ನೋ ಭಯನೇ ಹೊರಟೋಗುತ್ತೆ. ಈ ಭಯಮುಕ್ತ ಸ್ಥಿತಿ ತಲುಪಿದಾಗ ಬರೋ ಮನಸ್ಥಿತಿಯೇ ನೋ ಪ್ರಾಬ್ಲಮ್ ಮನಸ್ಥಿತಿ. ಇವತ್ತು ಇಡೀ ಜಗತ್ತು ನಾಳೆ ಏನಾಗುತ್ತೋ ಅನ್ನೋ ಭಯ ಮತ್ತು ಅಭದ್ರತೆಯಲ್ಲಿದೆ. ಆದ್ರೆ ಈ ತಿಳುವಳಿಕೆ ಇರೋರು ಆ ಭಯದ ಮಧ್ಯೆಯೂ ನೋ ಪ್ರಾಬ್ಲಮ್ ಅಂತ ಖುಷಿಯಾಗಿರ್ಬಲ್ಲರು. ಸಮಸ್ಯೆ ಬಂದಾಗ ಜಗತ್ತಿಗೆ ಉದ್ದುದ್ದ ಪತ್ರ ಬರ್ದು ಕಂಪ್ಲೇಂಟ್ ಮಾಡೋ ಬದ್ಲು ಕೇವಲ ಒಂದು ಓಕೆ ಕಾರ್ಡ್ ಕಳಿಸೋದು ನಮ್ಮ ಆಂತರಿಕ ಸಂಪೂರ್ಣತೆಯ ಸಂಕೇತ ಅಂತ ಅಲ್ಲಿ ವಿವರಿಸಿದ್ದಾರೆ. ಓಕೆ, ಕಾರ್ಡ್ ಪರಿಕಲ್ಪನೆ ನಮ್ಮ ಲೈಫ್ನಲ್ಲಿರೋ ಎಷ್ಟೋ ಅನಗತ್ಯ ಡ್ರಾಮಾಗಳನ್ನ ಖಂಡಿತ ಕಡಿಮೆ ಮಾಡುತ್ತೆ. ಇದೇ ನಿಟ್ಟಿನಲ್ಲಿ ಆ ವಿಡಿಯೋದಲ್ಲಿ ಬೇರೆ ಬೇರೆ ಗುಂಪುಗಳಿಗೆ ವಿಶೇಷ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಹೌದು, ಯುವಕರು ತಮ್ಮ ಶಕ್ತಿಯನ್ನ ಸರಿಯಾದ ದಿಕ್ಕಿನಲ್ಲಿ ಬಳಸಿ ಮರ್ಯಾದಾ ಪುರುಷೋತ್ತಮರಾಗುವ ಗುರಿ ಹೊಂದಬೇಕು ಅಂತ. ಹಾಗೆ ಹಿರಿಯರಿಗೆ ಅಥವಾ ದಾದಿಗರಿಗೆ ತಮ್ಮ ಶುಭ ಭಾವನೆಯಿಂದ ಇಡೀ ವಾತಾವರಣವನ್ನ ಶಕ್ತಿಯುತಗೊಳಿಸುವ ಜವಾಬ್ದಾರಿ ನೀಡಲಾಗಿದೆ. ಇದರ ಜೊತೆಗೆ ಇನ್ನೊಂದು ಸಿಂಪಲ್ ಆದ್ರೆ ನ್ಯೂರೋಸೈನ್ಸ್ ದೃಷ್ಟಿಯಿಂದ ಬಹಳ ಪವರ್ಫುಲ್ ಆದ ನಿಯಮದ ಉಲ್ಲೇಖ ಇದೆ. ಅದೇ ಗುಡ್ ಮಾರ್ನಿಂಗ್ ಮತ್ತು ಗುಡ್ ನೈಟ್ ನಿಯಮ. ಆ ಚರ್ಚೆಯಲ್ಲಿ ಪ್ರಸ್ತಾಪವಾದ ಮಧ್ಯಪ್ರದೇಶದ ರಾಜ್ಯಪಾಲರಿಗೆ ನೀಡಿದ ಸಲಹೆ ಅಲ್ವಾ? ಹೌದು, ದಿನದ ಮೊದಲ ಯೋಚನೆ ಮತ್ತು ಮಲಗುವ ಮುಂದಿನ ಕೊನೆಯ ಯೋಚನೆ ಕಂಪ್ಲೀಟ್ ಆಗಿ ಆ ಸರ್ವೋಚ್ಚ ಶಕ್ತಿಗೆ ಮೀಸಲಾಗಿರಬೇಕು. ನಾವು ಮಲಗುವ ಮುನ್ನ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಅಥವಾ ಅರೆಪ್ರಜ್ಞಾ ಮನಸ್ಸು ಬಹಳ ಗ್ರಹಣಶೀಲವಾಗಿರುತ್ತೆ. ಆಗ ನೆಮ್ಮದಿಯ ಭಾವ ಬೆತ್ತಿದ್ರೆ ಅದು ಇಡೀ ರಾತ್ರಿ ಕೆಲಸ ಮಾಡುತ್ತೆ. ಅದೇ ರೀತಿ ಬೆಳಿಗ್ಗೆ ಎದ್ದ ತಕ್ಷಣ ಬರೋ ಆಲೋಚನೆ ಇಡೀ ದಿನದ ಅಡಿಪಾಯವನ್ನ ನಿರ್ಧರಿಸುತ್ತೆ. ನಾವು ಮಾಮೂಲಾಗೆದ್ದು ತಕ್ಷಣ ಮೊಬೈಲ್ ನೋಡಿ ನೆಗೆಟಿವ್ ನ್ಯೂಸ್ ತಲೆಗೆ ತುಂಬ್ಕೊಳ್ತೀವಿ. ಅದರ ಬದಲು ಈ ನಿಯಮ ಪಾಲಿಸಿದ್ರೆ ದಿನ ಎಷ್ಟು ಪ್ರಶಾಂತವಾಗಿರುತ್ತಲ್ವಾ? ಆದರೆ ಇಲ್ಲೊಂದು ಸೂಕ್ಷ್ಮ ವಿಚಾರ ಇದೆ. ಏನು? ಇಷ್ಟೆಲ್ಲ ನಿಯಮ ಪಾಲಿಸಿದ್ರೂ ನಮ್ಮ ಮನಸ್ಸಿನ ಆಳದಲ್ಲಿ ಸೂಕ್ಷ್ಮ ಬಂಧನಗಳು ಹಾಗೇ ಉಳಿದುಕೊಂಡಿರುತ್ತೆ ಅನ್ನೋ ಎಚ್ಚರಿಕೆ ಕೂಡ ಆ ಚರ್ಚೆಯಲ್ಲಿದೆ. ಹೌದು, ಇದೇ ಅತಿ ದೊಡ್ಡ ಸವಾಲು. ನಾವು ನಿಜವಾಗಿಯೂ ಮುಕ್ತರಾಗಿದ್ದೀವಾ ಅನ್ನೋ ಪ್ರಶ್ನೆ ಬರುತ್ತೆ. ಹೊರಗಿನಿಂದ ಎಲ್ಲವನ್ನೂ ತ್ಯಜಿಸಿದಂತೆ ಕಂಡ್ರೂ ನಾನು ಇಷ್ಟು ವರ್ಷ ಧ್ಯಾನ ಮಾಡಿದ್ದೀನಿ, ನಾನು ಹೆಚ್ಚು ಜ್ಞಾನಿ ಅನ್ನೋ ಸೂಕ್ಷ್ಮ ಅಹಂಕಾರ ಒಳಗಡೆ ಇರುತ್ತೆ. ನಾವು ಧ್ಯಾನಕ್ಕೆ ಕೂತಾಗ ಈ ಒಂದೇ ಒಂದು ಯೋಚನೆ ಸಾವಿರಾರು ಯೋಚನೆಗಳ ಚೈನ್ ರಿಯಾಕ್ಷನ್ ಉಂಟುಮಾಡುತ್ತಲ್ವಾ? ಖಂಡಿತ. ಅವರು ನನ್ನ ಮಾತಿಗೆ ಯಾಕೆ ಬೆಲೆ ಕೊಡ್ಲಿಲ್ಲ ಅನ್ನೋ ಒಂದೇ ಎಳೆಯಿಂದ ಇಡೀ ಪ್ರಪಂಚವೇ ನೆನಪಿಗೆ ಬಂದ್ಬಿಡುತ್ತೆ. ಅದಕ್ಕೆ ಕೇವಲ ಭೌತಿಕ ಬಂಧನ ಮಾತ್ರ ಅಲ್ಲ, ಈ ಸೂಕ್ಷ್ಮ ಅಹಂಕಾರದ ಎಳೆಗಳನ್ನ ಕತ್ತರಿಸಿ ನಿರ್ಬಂಧನ್ ಭವ ಅಂದ್ರೆ ಸಂಪೂರ್ಣ ಬಂಧನ ಮುಕ್ತ ಸ್ಥಿತಿ ತಲುಪೋದು ಬಹಳ ಮುಖ್ಯ. ಆ ಬಂಧನ ಮುಕ್ತ ಸ್ಥಿತಿ ಹೇಗಿರುತ್ತೆ ಅಂದ್ರೆ ಅದನ್ನ ಸಮುದ್ರದ ಆಳದಂತಹ ಅಚಲ ಸ್ಥಿತಿಗೆ ಹೋಲಿಸ್ಬೋದು. ನಾವು ಸಮುದ್ರದ ಮೇಲ್ಮೇಲೋಡಿದ್ರೆ ಅಲ್ಲಿ ಸದಾ ಭೀಕರ ಅಲೆಗಳು, ಬಿರುಗಾಳಿ, ಆರ್ಭಟ ಇರುತ್ತೆ. ಆದ್ರೆ 100 ಅಡಿ ಆಳಕ್ಕೆ ಹೋದ್ರೆ ಅಲ್ಲಿ ಸಂಪೂರ್ಣ ನಿಶ್ಶಬ್ದ ಮತ್ತು ಶಾಂತಿ ಇರುತ್ತಲ್ವಾ? ಎಕ್ಸಾಕ್ಟ್ಲಿ. ನಮ್ಮ ಹೊರಗಿನ ಪ್ರಪಂಚದಲ್ಲಿ ಎಷ್ಟೇ ಅಡಚಣೆಗಳಿದ್ರೂ ನಾವು ಆತ್ಮಾನುಭೂತಿಯ ಸ್ಥಿತಿಯಲ್ಲಿದ್ದಾಗ ಹೊರಗಿನ ಯಾವ ಅಲೆಗಳೂ ನಮ್ಮ ಶಾಂತಿಯನ್ನ ಅಲುಗಾಡಿಸೋಕೆ ಸಾಧ್ಯವಿಲ್ಲ. ಆ ಅಚಲ ಸ್ಥಿತಿಯನ್ನ ಕಾಯ್ದುಕೊಳ್ಳೋಕೆ 2 ಶಕ್ತಿಶಾಲಿ ಅಸ್ತ್ರಗಳಿವೆ. ಒಂದು ನಥಿಂಗ್ ನ್ಯೂ ಅಂದ್ರೆ ಏನೂ ಹೊಸ್ತಲ್ಲ, ಮತ್ತು ಇನ್ನೊಂದು ಬೇಫಿಕರ್ ಬಾದ್ಶಾ ಅಂದ್ರೆ ಚಿಂತೆ ಇಲ್ಲದ ಚಕ್ರವರ್ತಿ. ನಮ್ಮನ್ನ ಪರೀಕ್ಷಿಸೋ ಸಮಸ್ಯೆಗಳು ಕೇವಲ ಟೆಸ್ಟ್ ಪೇಪರ್ಗಳಿದ್ದ ಹಾಗೆ ಅಂಟಲ್ವಾ? ಹೌದು,
ಈ ವಿಶ್ವ ನಾಟಕದಲ್ಲಿ ಇದೆಲ್ಲವೂ ಮೊದಲೇ ನಡೆದಿದೆ, ಪ್ರತಿ ಬಾರಿಯೂ ನಾವು ಇದನ್ನ ದಾಟಿದೀವಿ ಅನ್ನೋ ನಥಿಂಗ್ ನ್ಯೂ ಅರಿವು ಬಹಳ ಇಂಪಾರ್ಟೆಂಟ್. ಕಷ್ಟ ಬಂದಾಗ ಅಯ್ಯೋ ಇದೇನಿದು ಅಂತ ಗಾಬರಿ ಆಗೋ ಬದಲು ಓ ಇದು ಮತ್ತೊಂದು ಪರೀಕ್ಷೆ ಅಷ್ಟೇ ಅನ್ಕೊಂಡಾಗ ನಾವು ನಮ್ಮ ಮನಸ್ಸಿನ ಸಾಮ್ರಾಜ್ಯಕ್ಕೆ ಬೇಫಿಕರ್ ಬಾದ್ಶಾ ಆಗ್ತೀವಿ. ನಿಜ. ಇದೊಂದು ಎಂತಹ ಅದ್ಭುತವಾದ ಪಯಣ ಅಲ್ವಾ? ಕೇವಲ ಯಾಂತ್ರಿಕವಾಗಿ ಕಷ್ಟಪಡುವ ಶ್ರಮದಿಂದ ಶುದ್ಧವಾದ ಆಳವಾದ ಪ್ರೇಮದ ಕಡೆಗಿನ ಪಯಣ. ಹೌದು. ಇವತ್ತಿನ ಸೆಷನ್ನಲ್ಲಿ ನಾವು ಬಹಳ ಮೌಲ್ಯಯುತವಾದ ವಿಚಾರಗಳನ್ನ ನೋಡಿದ್ದೀವಿ. ಜ್ಞಾನದ ಬೀಜಕ್ಕೆ ಪ್ರೀತಿಯ ನೀರುಣಿಸೋದ್ರಿಂದ ಹಿಡಿದು ವ್ಯರ್ಥ ಯೋಚನೆಗಳನ್ನ ತಡೆಯಲು ಪ್ಯಾಟರ್ನ್ ಇಂಟರಪ್ಟ್ ತಂತ್ರವನ್ನ ಬಳಸೋದು ಮತ್ತು ವಾತಾವರಣವನ್ನ ಅಳೆಯುವ ಥರ್ಮಾಮೀಟರ್ ಆಗೋ ಬದಲು ಅದನ್ನ ಬದಲಾಯಿಸುವ ಥರ್ಮೋಸ್ಟಾಟ್ ಆಗುವ ಮಹತ್ವವನ್ನ ನಾವು ಅರ್ಥ ಮಾಡ್ಕೊಂಡ್ವಿ. ಇವೆಲ್ಲವೂ ಕೇವಲ ಯಾವುದೋ ಪುಸ್ತಕದ ತತ್ವಗಳಲ್ಲ, ನಮ್ಮ ದೈನಂದಿನ ಜೀವನದ ಒತ್ತಡ ನಿಭಾಯಿಸೋಕೆ, ಸಂಬಂಧಗಳನ್ನ ಸುಧಾರಿಸೋಕೆ ಇರುವ ಪ್ರಾಯೋಗಿಕ ಸಾಧನಗಳು. ಖಂಡಿತ. ನಮ್ಮ ಆಂತರಿಕ ಶಾಂತಿಯನ್ನ ಕಾಪಾಡಿಕೊಳ್ಳೋಕೆ ಇದು ಬಹಳ ಮುಖ್ಯ. ಈ ಸಂವಾದವನ್ನ ಮುಕ್ತಾಯಗೊಳಿಸ್ತಾ ಒಂದು ಹೊಸ ಆಲೋಚನೆಯನ್ನ ನಾನಿಲ್ಲಿ ಪ್ರಸ್ತಾಪ ಮಾಡೋಕಿಷ್ಟಪಡ್ತೀನಿ. ನಾವು ಪ್ರತಿದಿನ ಎದುರಿಸುವ ಅಡೆತಡೆಗಳನ್ನ, ನಮ್ಮ ಮೇಲೆ ಕೋಪಗೊಳ್ಳುವ ವ್ಯಕ್ತಿಗಳನ್ನ ಕೇವಲ ಸಮಸ್ಯೆಗಳು ಅಂತ ನೋಡೋ ಬದಲು ಪ್ರಕೃತಿಯೇ ಕಳುಹಿಸಿದ ಲ್ಯಾಬ್ ಟೆಸ್ಟ್ ಅಂತ ನೋಡಬಹುದಾ? ಎಕ್ಸಾಕ್ಟ್ಲಿ. ನಮ್ಮೊಳಗಿನ ಥರ್ಮೋಸ್ಟಾಟ್ ಸರಿಯಾಗಿ ಕೆಲಸ ಮಾಡ್ತಿದ್ಯಾ ಅಂತ ಪರೀಕ್ಷಿಸಲು ಪ್ರಕೃತಿಯೇ ಕಳುಹಿಸಿದ ಪ್ರಾಯೋಗಿಕ ಪರೀಕ್ಷೆ ಅಂತ ಭಾವಿಸಿದ್ರೆ ನಮ್ಮ ಮಾನಸಿಕ ನೆಮ್ಮದಿ ಎಷ್ಟೊಂದು ಅದ್ಭುತವಾಗಿ ಬದಲಾಗ್ಬೋದು ಅಲ್ವಾ? ಇದನ್ನೊಮ್ಮೆ ಎಲ್ರೂ ಯೋಚಿಸಿ ನೋಡಿ.